ಇಲ್ಲಿವರೆಗೂ ಏನ್ ಹೋರಾಟ ಆಗ್ತಾ ಇದೆ ಅಂದ್ರೆ ನಮ್ದು ಭೋಗಮಾಗಿ ಬರೀ ಕೇವಲ ರೂರಲ್ ಪೊಲೀಸ್ ಸ್ಟೇಷನ್ ವಿರುದ್ಧ ಆಗ್ತಾ ಇದೆ ಹೊರತು ಆ DC ವಿರುದ್ಧ ಆಗ್ಲಿ DD ವಿರುದ್ಧ ಆಗ್ಲಿ ಆಗ್ತಾ ಇಲ್ಲ. ನಮ್ಮ ಹೋರಾಟ ಎಲ್ಲಿವರೆಗೆ ಅಂದ್ರೆ ಇವ್ರ ವಿರುದ್ಧನೂ ಅವ್ರವ್ರು ಕಲೀಗ್ ಅಡ್ವೊಕೇಟ್ ಅವರು ಸಖಿ ಸೆಂಟರ್ಗೆ ನಿಯೋಜಿತರಾಗ್ಯಾರ 2 ವರ್ಷ ಪೀಳಿಗೆ. ಅವರು ಕೆಲವೊಂದು ರಿಪೋರ್ಟ್ ಕನ್ಸರ್ಟ್ ಸ್ಟೇಷನ್ ಇಂದ ತರಬೇಕಾಗಿತ್ತು. ಈ ಮಹಿಳಾ ಮಕ್ಕಳ ಮೇಲೆ ದೌರ್ಜನ್ಯ ಆಗಿದ್ರ ಬಗ್ಗೆ ಆಗ್ಲಿ, ಕೇಸ್ಗಳು ಯಾವ ರೀತಿ ಇದಾವ, ಯಾವ ರೀತಿ FIR ಆಗ್ಯಾವ ಅಂತ ಹೇಳ್ತಾರೆ. ಪ್ರತಿಯೊಂದು ಸ್ಟೇಷನ್ ಇಂದ ಕೊಟ್ಟಿದಾರ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದಾರ. ಆ ಪ್ರಸಂಗ ಇದಕ್ಕೆ ರಿಪೋರ್ಟ್ ತರ್ಲಿಕ್ಕೆ ಅಂತ ಹೋದಾಗ ಗುರುವಾರ ದಿನ ಮಧ್ಯಾಹ್ನ 1:30 ಗಂಟೆಗೆ ರೂರಲ್ ಪೊಲೀಸ್ ಸ್ಟೇಷನ್ CPI ಅವರು ನಮ್ಮ ಮಹಿಳಾ ವಕೀಲರ ಮೇಲೆ ಅನುಚಿತವಾಗಿ ವರ್ತನೆ ಮಾಡ್ಯಾರ. ಆ ಕಾರಣಕ್ಕಾಗಿ ಇದನ್ನ ನಾವು ಸ್ಟ್ರೈಕ್ ಮಾಡಕತ್ತೀವಿ. ಅದ್ರ ಪ್ರಕಾರ ಒಂದು ಕಂಪ್ಲೇಂಟ್ ಕೊಡಕ್ಕೂ ಹೋಗಿದ್ವಿ DC-ಗೆ. ಇದು DC ಅಂಡರ್ ಬರೋದ್ರಿಂದ DC ಹತ್ರ ಹೋದಾಗ ಅವರು ಯಾವುದೇ ರೀತಿಯಿಂದ ಸೂಕ್ತವಾದ ನಮಗೆ ಸ್ಪಂದನೆಯನ್ನು ಕೊಡ್ಲಿಲ್ಲ. ಹೋದಾಗ ನಮ್ಮ ಮಹಿಳಾ ವಕೀಲರು ಆಗ್ಲಿ ಮತ್ತು ಪುರುಷ ವಕೀಲರಾಗ್ಲಿ ಯಾರ ಜೊತೆನೂ ಸರಿಯಾಗಿ ಸ್ಪಂದನೆ ಮಾಡ್ಲಿಲ್ಲ. ಮತ್ತೆ ನಮಗ ಅಗೌರವವನ್ನ ತೋರ್ಯಾರ. ಅವರು ಯಾವ ರೀತಿ ವರ್ತನೆ ಮಾಡ್ಯಾರ ಅಂದ್ರ ಅದ DC ಆಫೀಸ್ ಏನೋ ಅವ್ರ ಅಪ್ಪಂದ ಅನ್ನೋರ್ಗತಿ ನಮ್ಗ ವರ್ತನೆ ಮಾಡಿಕಾರ ದುರಾಡಳಿತವನ್ನ ಮಾಡ್ಯಾರ. ಅವ್ರು ಇರ್ಬೇಕಾಗಿದ್ದು ಪಬ್ಲಿಕ್ ಸರ್ವೆಂಟ್. ಪಬ್ಲಿಕ್ ಅದು ಕೇಳ್ಬೇಕಾಗಿದ್ದು ಏನ್ ಕುಂದು ಕೊರತೆ ಅದಾವ, ಏನ್ ಬಂದಿದೆ ತೊಂದ್ರೆ ಅಂತ ಕೇಳಿಲ್ಲ. ಅದ್ರ ಬಗ್ಗೆ ತಮ್ಮ ಅಂಡರ್ ಕೆಲಸ ಮಾಡುವ DC ಗೌರ್ಮೆಂಟ್ ಅಂಡರ್ ಏನ್ ಬರ್ತಾರಲ್ಲ ಇವ್ರು CPI ಅವರು, ಅವ್ರನ್ನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಇದನ್ ಮಾಡಿದಕ್ಕೆ ನಾವು ಮತ್ತೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ರು. ಶನಿವಾರ ರಾತ್ರಿ 1 ಗಂಟೆ ತನಕ ಹೋದ್ರ FIR ಮಾಡ್ತಾ ಇಲ್ಲ. ಕಂಪ್ಲೇಂಟ್ ತಗೊಂಡು 1 ಗಂಟೆ ಮಟನು ಇದು ಮಾಡಿದ್ರೆ ಅದಕ್ಕೆ ನಾವು ಇದನ್ನ ಉಗ್ರವಾದ ಒಂದು ಪ್ರತಿಭಟನೆ ಮಾಡಿದೀವಿ. ಈಗ ಬೇಲೆ ಅಫೆನ್ಸ್ ಅನ್ನ ಹಾಕಿ CPI ಮಂಜುನಾಥ್ ಕುಸ್ಕಲ್ ಅವ್ರೇನ್ ಅನುಚಿತ ರೂರಲ್ ಪೊಲೀಸ್ ಸ್ಟೇಷನ್ ಧಾರವಾಡ ಮಂಜುನಾಥ್ ಕುಸ್ಕಲ್ ಅಂತ CPI ನಮ್ಮ ಮಹಿಳಾ ವಕೀಲರ ಜೊತೆ ಅನುಚಿತವಾಗಿ ವರ್ತನೆ ಮಾಡ್ಯಾರ. ಮತ್ತೆ ಅವ ವಿಕೃತ ಕಾಮಿ ಅಂತ ಹೇಳಕ್ ಇಲ್ಲಿ ಬಯಸ್ತೇವೆ ನಾವು. ಆ ಕಾರಣಕ್ಕಾಗಿ ಅವ ಸಸ್ಪೆಂಡ್ ಆಗ್ಬೇಕಂತ ಹೇಳ್ತಾರೆ. ನಮ್ದೆಲ್ಲ ಉಗ್ರ ಹೋರಾಟ ನಡೆಸೇವಿ. ಬಟ್ ಬೇಲೆ ಅಫೆನ್ಸ್ ಮಾಡಿ ಮತ್ತೆ ಅವನ ಮಾಡಿದ ಅಪರಾಧದಿಂದ ಹೊರಗೆ ಬರುವಂತ ಎಲ್ಲಾ ಇದನ್ನ ಹಾಕಿದಾರ ಅಂತ ಹೇಳ್ತೀವಿ. ಸೆಕ್ಷನ್ ಗಳನ್ನ ಹಾಕಿದಾರ. ನಮ್ಗ ಬೇಲೆ ಅಫೆನ್ಸ್ ಆಗ್ಬೇಕು. ಮಾಡ್ತೀವಿ. ಆಮೇಲೆ ಇದು ಏನಂದ್ರೆ ಸಾಮಾನ್ಯ ಯಾವ್ದು ರಿಪ್ಲೈ ಬಂದಿಲ್ಲ ಇದುವರೆಗೆ. ವಕೀಲರೇ ಹೋದಾಗ ಇಂತ ಘಟನೆಗಳು ನಡೀತಾ ಇದೆ ಅಂದ್ರೆ ಇನ್ನು ಸಾಮಾನ್ಯ ಜನರ ಕಥೆ ಏನು? ವಕೀಲರ ಮೇಲೆ ಇಷ್ಟು ದೌರ್ಜನ್ಯ ಮಾಡ್ತಾ ಇದಾರೆ ಅಂದ್ರೆ ಸಾಮಾನ್ಯ ಜನರಿಗೆ ಎಷ್ಟೆಲ್ಲ ಹರಾಸ್ಮೆಂಟ್ ಆಗ್ತಾ ಇದೆ. ಇದು ಕೇವಲ ನಮ್ಮ ವಿರುದ್ಧ, ನಮ್ಮ ವಕೀಲರ ವಿರುದ್ಧ ಅಂತ ಅಲ್ಲ, ಇಡೀ ಸಾರ್ವಜನಿಕರ ವಿರುದ್ಧ ಈ ಹೋರಾಟ. ಸರ್ಕಾರದ ಕೆಲಸ ವಕೀಲರು ನಾವು ಪೊಲೀಸ್ ದೌರ್ಜನ್ಯದ ವಿರುದ್ಧ ನಮ್ಮ ಹೋರಾಟ, ಪೊಲೀಸ್ ದಬ್ಬಾಳಿಕೆ ವಿರುದ್ಧ ನಮ್ಮ ಹೋರಾಟ. ಮಹಿಳೆಯರು ಮತ್ತು ವಕೀಲರು ನಾವು ಎಂದು ಹೋಗೋದಿಲ್ಲ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೂಡ ನಮ್ಮೊಟ್ಟಿಗೆ ಕೂಡಬೇಕಿತ್ತು. ಅದು ಕೂಡ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಬೇಕಾಗಿತ್ತು. ಅದು ಇವತ್ತು ಏನೋ ವರ್ಕ್ ಅಸೈನ್ ಮಾಡಿದ್ರು ನಮ್ಮ ವಕೀಲರಿಗೆ, ಅವ್ರು ಇವತ್ತು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ತಾ ಇಲ್ಲ. ಅವ್ರ ವಿರುದ್ಧನೂ ನಮ್ಮ ಹೋರಾಟ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಅಸೈನ್ ಮಾಡಿರೋ ವರ್ಕ್ ಅದು. ಆ DC ಅವ್ರು ಕೇಳ್ಬೋದಾಗಿತ್ತು ಆ ದಿನ, ಯಾರು ನಿಮಗೆ ಈ ವರ್ಕ್ ಅನ್ನ ಅಸೈನ್ ಮಾಡಿದ್ದಾರೆ ಅವರನ್ನ ಕರೆಸಿ ನಾ ಮಾತಾಡ್ತೀನಿ ಅಂತ ಹೇಳಿ. ಆ ವರ್ತನೆಯನ್ನು ಕೂಡ ಮಾಡಿಲ್ಲ ಅವರು, ಆ ಕ್ರಮ ಕೂಡ ಕೈಗೊಂಡಿಲ್ಲ. ಇಲ್ಲಿವರೆಗೂ ಏನ್ ಹೋರಾಟ ಆಗ್ತಾ ಇದೆ ಅಂದ್ರೆ ನಮ್ದು ಭೋಗಮಾಗಿ ಬರೀ ಕೇವಲ ರೂರಲ್ ಪೊಲೀಸ್ ಸ್ಟೇಷನ್ ವಿರುದ್ಧ ಆಗ್ತಾ ಇದೆ ಹೊರತು ಆ DC ವಿರುದ್ಧ ಆಗ್ಲಿ DD ವಿರುದ್ಧ ಆಗ್ಲಿ ಆಗ್ತಾ ಇಲ್ಲ. ನಮ್ಮ ಹೋರಾಟ ಎಲ್ಲಿವರೆಗೆ ಅಂದ್ರೆ ಇವ್ರ ವಿರುದ್ಧನೂ ಕ್ರಮ ಆಗ್ಬೇಕು. ಯಾಕಂದ್ರೆ DC ಇವತ್ತಿನ ಕ್ರಮ ತಗೊಂಡಿಲ್ಲ. ಯಾಕೆ ಆ ವಕೀಲರಿಗೆ ಅಂತ ವರ್ಕ್ ಅನ್ನ ಅಸೈನ್ ಮಾಡಿದೀರಿ ಅಂತ ಹೇಳಿ ಮಹಿಳಾ ಮತ್ತು ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕೇಳ್ಬೇಕಾಗಿತ್ತು. ಯಾಕೆ ಕೇಳಿಲ್ಲ ಇನ್ನುವರೆಗೂ? ಆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಯಾಕೆ ಇಲ್ಲಿವರೆಗೂ ಬಂದಿರ್ತಾ ಇಲ್ಲ? ಒಬ್ಬ ಮಹಿಳಾ ವಕೀಲರಿಗೆ ಕೊಟ್ಟಂತ ವರ್ಕ್ ಅನ್ನ DC ಅವರು ನಾವು ಹೋದಾಗ ರೂರಲ್ ಪೊಲೀಸ್ ಸ್ಟೇಷನ್ ಹೋಗಿ ನೀವ್ ಯಾಕೆ ಹೋದ್ರಿ ಅಂತ ಕ್ವಶನ್ ಮಾಡ್ತಾರೆ. ಅನ್ಫೇರ್ ಅಂತ ಹೇಳಿ ನೀವೆಲ್ಲ ಬಂದಿದ್ದು, ವಕೀಲರೆಲ್ಲ ಬಂದಿದ್ದು ಅನ್ಫೇರ್ ಅನ್ನು ಅಂತ ಹೇಳ್ತಾರೆ. ನೀವ್ ಯಾಕೆ ಅಲ್ಲಿಗೆ ಹೋಗಿದ್ದು ಅಂತ ಕೇಳ್ತಾರೆ. ತಾವೇ ಅಸಿಸ್ಟ್ ಮಾಡಿದ ಕೆಲ್ಸಕ್ಕೆ ಹೋಗ್ಯಾರ ನಮ್ಮ ವಕೀಲರ. ಈ ರೀತಿ ಅವರು ನೀವ್ ಯಾಕೆ ಬಂದಿರಿ ಅಂತ ಕ್ವಶನ್ ಮಾಡ್ತಾರೆ.
ಸರ್ ಇವರು ಆರಕ್ಷಕರನೋ ರಾಕ್ಷಸರನೋ ಅಂತ ಡೌಟ್ ಬರಾಕತೈತಿ ಇವತ್ತು ಇವನ್ ಪಬ್ಲಿಕ್ ಸದಕ ಈ ವಿಷಯನ ಕೇಳಿದಾರ ಮೇಡಮ್ ವಕೀಲರಿಗೆ ಈ ಪರಿಸ್ಥಿತಿ ಆದ್ರೆ ನಾವು ನಾಳೆ ಸ್ಟೇಷನ್ ಹೋದ್ರೆ ನಮ್ ಹೆಣ್ಣು ಮಕ್ಕಳು ನಾವ್ ಹೆಂಗ್ ಕಳಿಸ್ಬೇಕ್ರಿ ಸ್ಟೇಷನ್ಗೆ ನಮ್ ಹೆಣ್ಣು ಮಕ್ಳು ಹಿಂಗ್ ಮಾಡೋಂಗಿಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಪಬ್ಲಿಕ್ ಸದಕ್ ಸಪೋರ್ಟ್ ಕೊಡಾಕತ್ತಾರ ನಮಗ. ಹೆಣ್ಮಕ್ಳ ರಕ್ಷಣೆ ಬೇಕು ಮೇಡಮ್ ಹೇಳ್ರಿ. ಬೇಲಿನ ಎತ್ತಿ ಹೊಲ ಮೇದಂಗ ಹೋರಾಟ ಮಾಡ್ತಾರೆ.